ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವತ್ತು ಈ ಎಪಿಸೋಡ್ ನಲ್ಲಿ ಯಾವ ಕಲರ್ ನಲ್ಲಿ ಅಡುಗೆ ಮಾಡ್ತಾ ಇದೀವಿ, ಯಾರು ಚೀಟಿ ಎತ್ತಿದ್ದಾರೆ, ಯಾವ ಕಲರ್ ಬಂದಿದೆ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಬಂದಿರೋ ಅಂತ ಕಲರ್ ಬಂದು ಗ್ರೀನ್. ಸೊ ಇವತ್ತು ನಾವು ಈ ಒಂದು ಎಪಿಸೋಡ್ ನಲ್ಲಿ ಒಂದು ಹೈದರಾಬಾದಿ ಗ್ರೀನ್ ಕಲರ್ ಗ್ರೇವಿನ ಮಾಡ್ತಾ ಇದೀವಿ. ನಾವು ಇಲ್ಲಿ ಬೇಬಿಕಾರ್ನ್ ಇಟ್ಕೊಂಡ್ ಮಾಡ್ತಾ ಇದೀವಿ. ಯೂಶಲ್ ಆಗಿ ಇದನ್ನ ಚಿಕನ್ ಇಟ್ಕೊಂಡ್ ಮಾಡುವಂತ ಒಂದು ರೆಸಿಪಿ. ಈ ಒಂದು ರೆಸಿಪಿನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದ್ರೆ, ಇಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೇಬಿಕಾರ್ನ್, ಮತ್ತೆ ಪೌಡರ್ ಸ್ಪೈಸಸ್, ಜೊತೆಲಿ ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಸ್ವಲ್ಪ ಜೀರಿಗೆ, ಜೊತೆಲಿ ಕೊತ್ತಂಬರಿ ಮತ್ತೆ ಪುದೀನ. ಇದಿಷ್ಟನ್ನ ಇಟ್ಕೊಂಡು ನಾವು ಸಿಂಪಲ್ ಆಗಿ ಈ ಒಂದು ರೆಸಿಪಿನ ಮಾಡೋಣ. ಬನ್ನಿ ರೆಸಿಪಿ ಒಳಗಡೆ ಮಾಡೋಣ. ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಇಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತೇನಿಲ್ಲ, ಏನಕ್ಕಂದ್ರೆ ಇದನ್ನ ನಾವು ಆಮೇಲೆ ರುಬ್ತೀವಿ, ಅದಕ್ಕೋಸ್ಕರ ದೊಡ್ಡದಾಗಿ ಕಟ್ ಮಾಡಿದ್ರು ಪರವಾಗಿಲ್ಲ. ಈರುಳ್ಳಿನ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 4 ಮೆಣಸಿನ್ಕಾಯಿನ ಹಾಕೊಂಡಿದೀವಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಇಲ್ಲಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಜೊತೆಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇದಿಷ್ಟನ್ನ ಹಾಕೊಂಡು ಒಂದು ಫೈನ್ ಪೇಸ್ಟ್ ಆಗಿ ರುಬ್ಕೊಂಬರೋಣ. ಇದೇ ಬಾಂಡಿಗೆ ಇನ್ನೂ ಒಂದು ಸ್ವಲ್ಪ ಬೆಣ್ಣೆನ ಹಾಕೊಂಡು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಜೀರಿಗೆ ಇದೆ, ಇದನ್ನ ಹಾಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಅರೋಮ್ಯಾಟಿಕ್ ಆಗಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಅಲ್ಲಿ ತನಕ ಇದನ್ನ ಚೂರು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ಇದೆಯಲ್ಲ, ಇದನ್ನ ಹಾಕೊಳ್ಳೋಣ. ಇದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಳ್ಳೋದಕ್ಕೆ ಸ್ಟಾರ್ಟ್ ಆಗಿ ಕೊತ್ತಂಬರಿ ಪುದೀನ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಗ್ರೇವಿಯ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಖಾರ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ನೀವು ಹಸಿಮೆಣಸಿನಕಾಯಿನ ಯೂಸ್ ಮಾಡಿದ್ದೀರಾ. ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನದ ಪುಡಿ ಮತ್ತೆ ಗರಂ ಮಸಾಲ ಇದಿಷ್ಟನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೇಬಿಕಾರ್ನ್ ಏನಿದೆ ಇದನ್ನ ಹಾಕೊಳ್ಳೋಣ. ಇದನ್ನ ಹಾಕೊಂಡು ಇದು ಚೆನ್ನಾಗಿ ಮಳ್ಳೋದಕ್ಕೆ ಬಿಟ್ಬಿಡಿ. ಇದು ಫುಲ್ ಥಿಕ್ ಆಗೋ ತನಕ ಚೆನ್ನಾಗಿ ಮಳ್ಳಿ. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನಮ್ಗೆ ಒಂದು ಥಿಕ್ ಗ್ರೇವಿ ರೆಡಿ ಆಗಿದೆ. ಈ ಟೈಮಲ್ಲಿ ನೀವು ಬೇಕಂದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿನ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಬಹುದು. ನೀವು ರೈಸ್ಗೆ ಯಾವ್ದಕ್ಕಾದ್ರೂ ಈ ಗ್ರೇವಿನ ಯೂಸ್ ಮಾಡ್ತೀರಾ ಅಂದ್ರೆ ಇದನ್ನ ನೀವು ಏನು ಗ್ರೇವಿ ಟೈಪ್ ಯೂಸ್ ಮಾಡ್ಕೊಬಹುದು. ಅಥವಾ ಥಿಕ್ ಆಗಿ ಇದ್ರೆ ನೀವು ಇದನ್ನ ಚಪಾತಿ, ಪರೋಟ, ನಾನ್ ಈ ತರದ್ ಯಾವ್ದಕ್ ಬೇಕಾದ್ರೂ ಹಾಕೊಂಡು ತಿನ್ಬಹುದು.